ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 1 ಮಾರ್ಚ್ 2026. ಅವ್ಯಕ್ತ ಮುರಳಿ ರಿವೈಸ್ ಕೋರ್ಸ್ ಒರಿಜಿನಲ್ ಡೇಟ್ 9 ಮಾರ್ಚ್ 2009. मुरली टाइटल परमात्मा संग के रंग की और ಕಂಬೈನ್ಡ್ ಸ್ವರೂಪ್ की ಯಥಾರ್ಥ ಹೋಲಿ ಮನಾओ. ಬಹಳ ಸುಂದರವಾದಂತಹ ಅತ್ಯಂತ ಗುಹ್ಯ ಅರ್ಥವನ್ನು ಹೊಂದಿರುವಂತಹ ಶ್ರೇಷ್ಠ ಸ್ಥಿತಿಯ ಒಂದು ಅನುಭೂತಿ ಮಾಡಿಸುವಂತಹ ಬಾಬಾರ ಮಹಾವಾಕ್ಯ ಈ ಟೈಟಲ್ನಲ್ಲಿ ಅನುಭೂತಿ ಆಗ್ತಾ ಇದೆ. ಪರಮಾತ್ಮನ ಸಂಗದ ರಂಗ್ ಹಾಗೂ ಕಂಬೈನ್ಡ್ ಸ್ವರೂಪದ ಯಥಾರ್ಥವಾದ ಹೋಲಿಯನ್ನು ಆಚರಿಸ್ರಿ ಅಂತ. ಪರಮಾತ್ಮನ ಸಂಗದ ರಂಗ್ ಅಂದರೆ ಎಲ್ಲ ಆ ವಸ್ತು ತನ್ನ ಸಂಘದಲ್ಲಿ ಬಂದಂಥವರಿಗೆ ತನ್ನಲ್ಲಿರುವ ಗುಣಗಳ, ಶಕ್ತಿಗಳ, ತನ್ನ ಧರ್ಮವನ್ನು ಇನ್ನೊಬ್ಬರ ಮೇಲೆ ಅವಶ್ಯ ಹಾಕ್ತದೆ. ನಾವು ಯಾವಾಗಲೂ ಕೋರ್ಸ್ನಲ್ಲಿ ಮಾತು ಕೇಳ್ತಾ ಇರ್ತೀವಿ, ಹೇಗೆ ಒಂದು ಬೆಂಕಿಯಲ್ಲಿ ಗುಣ ಇದೆ, ಅದರಲ್ಲಿ ಹೀಟ್ ಇದೆ, ಅದರಲ್ಲಿ ವಾರ್ಮ್ನೆಸ್ ಇದೆ, ಲೈಟ್ ಇದೆ, ಅದರಲ್ಲಿ ಶಕ್ತಿ ಇದೆ. ಹೇಗೆ ಅದರಲ್ಲಿ ಒಂದು ಕಬ್ಬಿಣ ಬಿತ್ತು, ಏನಾದರೂ ವಸ್ತು ಬಿತ್ತು ಅಂತಂದ್ರೆ ಅದು ಕೂಡ ಕೆಂಪಗಾಗಲಿಕ್ಕೆ ಶುರುವಾಗ್ತದೆ, ಅದರಲ್ಲೂ ಲೈಟ್ ಟ್ರಾನ್ಸ್ಫರ್ ಆಗಲಿಕ್ಕೆ ಶುರುವಾಗ್ತದೆ. ಹಾಗೆಯೇ ಸರ್ವೋಚ್ಚ ಶಕ್ತಿ ಪರಮಾತ್ಮನ ಸಂಘದಲ್ಲಿ ಹೋಗೋದ್ರಿಂದ ಅವರ ರಂಗ್ ಅವಶ್ಯ ಅನುಭವ ಆಗ್ತದೆ. ಅದೇ ನಿಜವಾದ ಹೋಲಿ ಹಬ್ಬ ಆಗಿದೆ, ಯಥಾರ್ಥ ಹೋಲಿ. ಪರಮಾತ್ಮನ ಸಂಘದಿಂದ ಹತ್ತುವಂಥ ರಂಗ್ ಯಾವುದಾಗಿದೆ? ಸತೋ ಗುಣಗಳೇ ಪರಮಾತ್ಮನ ಸಂಘದ ರಂಗ್. ಸತ್ಯ, ಜ್ಞಾನದ ಬಣ್ಣ, ಪವಿತ್ರತೆಯ ಬಣ್ಣ, ಖುಷಿಯ ಬಣ್ಣ, ಸುಖದ ಬಣ್ಣ, ಆನಂದದ ಬಣ್ಣ, ಶಕ್ತಿಯ ಬಣ್ಣ. ಇದು ಪರಮಾತ್ಮನ ಸಂಘದಲ್ಲಿ, ಸಮೀಪದಲ್ಲಿ ಯಾರು ಹೋಗಬೇಕು? ಮನಸ್ಸು. ಯಾಕೆ ಅಂದರೆ ಆತ್ಮ ಪ್ರಭಾವ ಮುಕ್ತಿದೆ. ಆತ್ಮ ಪರಮಾತ್ಮನ ಒಂದು ಸ್ವರೂಪದಂತೆ ಇದೆ. ಜೈಸೆ ಬಾಪ್ ವೈಸೆ ಬಚ್ಚೆ. ಅವು ಹೋಲಿ ರಂಗ್ ಯಾರ ಮೇಲೆ ಹತ್ತಬೇಕಾಗಿದೆ ಅಂದರೆ, ಯಾವ ಮನಸ್ಸು ಮೂಲ ಆತ್ಮನಿಂದ ಅಗಲಿ ದ್ವಾಪರ ಯುಗದಿಂದ ಮನುಷ್ಯ ಪಾತ್ರವನ್ನು ನಾನು ಅಂತ ತಿಳ್ಕೊಂಡಿದೆ, ಆ ಪಾತ್ರದಲ್ಲಿ ಇರುವ ಗುಣ ಮತ್ತು ಅವಗುಣಗಳು ಇವು ನನ್ನ ಸ್ವಧರ್ಮ ಅಂತ ತಿಳ್ಕೊಂಡ್ಬಿಟ್ಟಿದೆಯಲ್ಲ, ಈ ಮನಸ್ಸಿಗೆ ಪರಮಾತ್ಮನ ಸಂಘದ ರಂಗ್ ಹತ್ತಿಸ್ಬೇಕಾಗಿದೆ. ಯಾಕೆ ಅಂದರೆ ಆ ರಂಗ್ ಹತ್ತಿದಾಗಲೇ ಈ ಮನಸ್ಸು ರಾವಣನ ಸಂಘದಿಂದ ಅಥವಾ ಮನುಷ್ಯ ಜೀವನದ ಸಂಘದಿಂದ ಅಥವಾ ಈ ನಾಟಕದ ಸಂಸಾರಿಕ ಜಗತ್ತಿನ ಪ್ರಲೋಭನೆಗಳಿಂದ ಮುಕ್ತಾಗಿ ಈ ಮನಸ್ಸು ಮನ್ಮನಾಭವಗೊಳ್ಳಲಿಕ್ಕೆ ಸಾಧ್ಯವಿದೆ. ಅದಕ್ಕಾಗಿ ಪರಮಾತ್ಮನ ಸಂಘದ ರಂಗ ಹಾಗೂ ಕಂಬೈನ್ಡ್ ಸ್ವರೂಪದ ಸ್ಥಿತಿ ಇದೇ ಯಥಾರ್ಥ ಹೋಲಿ ಅಂತಾರೆ ಬಾಬಾ. ಅಂದರೆ ಕಂಬೈನ್ಡ್ ಸ್ವರೂಪದಲ್ಲಿ ಏನಿದೆ? ಕೇವಲ ಬಾಬಾ ನನ್ನ ಜೊತೆಯಲ್ಲಿದ್ದಾರನ್ನುವಂಥ ಸಂಕಲ್ಪ ಅಲ್ಲ. ಅದಕ್ಕೆ ಬಾಬಾ ನೀವು ವಿಚಾರ ಸ್ವರೂಪರಾಗಿಬಿಡ್ತೀರಿ ಅಂತ. ಅಂದರೆ ಯಥಾರ್ಥ ಸ್ವರೂಪದಲ್ಲಿ ಸ್ಥಿತ ಆಗೋ ಬದಲಾಗಿ ನೀವು ವಿಚಾರ ಸ್ವರೂಪರಾಗ್ತೀರಿ. ವಿಚಾರ ಸ್ವರೂಪ ಅಂದರೆ ಬಾಬಾ ನನ್ನ ಜೊತೆಯಲ್ಲಿದ್ದಾರೆ ಅನ್ನುವಂಥದ್ದು ಕೇವಲ ಜಸ್ಟ್ ಒಂದು ಥಾಟ್ ಕಾನ್ಷಿಯಸ್ಸಲ್ಲಿ ಇರುವುದು ಕಂಬೈನ್ಡ್ ಸ್ವರೂಪ ಅಲ್ಲ. ಕಂಬೈನ್ಡ್ ಸ್ವರೂಪ ಅರ್ಥಾತ್ ನಿರಾಕಾರ ಬಾಬಾರವರ ನಿರಾಕಾರ ಸಂತಾನ್ ನಾ ಆತ್ಮ. ಹೇಗೆ ಬಾಬಾ ಅನಾದಿ, ನಾ ಆತ್ಮ ಅನಾದಿ. ಹೇಗೆ ಬಾಬಾ ಸತೋಗುಣಿ ಇದ್ದಾರೋ ಹಾಗೆ ನಾನು ಸತೋಗುಣಿ ಇದ್ದೀನಿ. ಬಾಬಾ ಹೇಗೆ ಅವಿನಾಶಿ ಇದ್ದಾರೋ ನಾ ಆತ್ಮನೂ ಕೂಡ ಅವಿನಾಶಿ. ಈ ಏನೆಲ್ಲ ಸಿಮಿಲ್ಯಾರಿಟೀಸ್ ಬಾಬಾ ಮತ್ತು ನನ್ನಲ್ಲಿ ಇವೆಯೋ ಅವೆಲ್ಲವುಗಳ ಸ್ಮೃತಿಯಲ್ಲಿ, ಆ ಒಂದು ಸತ್ಯ ಸ್ವರೂಪದ ಸ್ಥಿತಿಯಲ್ಲಿ ಬಾಬಾ ಮತ್ತು ನಾನು ಕಂಬೈನ್ಡ್ ಅರ್ಥಾತ್ ನನಗೆ ಬಾಬಾ ಬಿಟ್ಟರೆ ಮತ್ತೊಂದಿಲ್ಲ ಅಂತ. ಅಂದರೆ ಮೂಲ ಸ್ಥಿತಿ ಅರ್ಥಾತ್ ನಾನು ಬಾಬನ ಮಗು ಅನ್ನೋದು ಕೂಡ ಇಲ್ಲ. ಯಾಕೆಂದರೆ ನಾನು ಬಾಬನ ಮಗು ಇದ್ದೀನಿ ಅನ್ನೋದು ಕೂಡ ಒಂದು ಥಾಟ್ ಮಾತ್ರ. ಯಾವಾಗ ಮೂಲ ನಿರಾಕಾರ ಸ್ಥಿತಿಯಲ್ಲಿ
ಮನಸ್ಸು ಕೂಡ ಸತೋಪ್ರಧಾನ ಅವಸ್ಥೆಯಲ್ಲಿರೋದ್ರಿಂದ ಮನಸ್ಸಿನ ವಿಚಾರವೂ ಕೂಡ ಆ ಸಮಯದಲ್ಲಿ ಇರೋದೇ ಇಲ್ಲ. ಆತ್ಮ ಅಷ್ಟು ನಿರ್ಸಂಕಲ್ಪ ಸ್ಥಿತಿಯನ್ನು ತಲುಪಿರ್ತದೆ. ಆ ನಿರ್ಸಂಕಲ್ಪ ಸ್ಥಿತಿಯಲ್ಲಿ ಸ್ಥಿತಾಗಿರುವಂತಹ ಮನಾಭವಗೊಂಡಿರುವಂತಹ ಈ ಮನಸ್ಸು ಯಾವಾಗ ಪರಮಾತ್ಮನ ಮನಸ್ಸಿನ ಜೊತೆ ಕಂಬೈಂಡ್ ಆಗ್ತದ ಅಂತ. ಕಂಬೈಂಡ್ ಯಾರಾಗಬೇಕಾಗಿದೆ? ಪರಮಾತ್ಮ, ಸುಪ್ರೀಂ ಸರ್ಜನ್, ಸುಪ್ರೀಂ ಫಾದರ್, ಪರಮಾತ್ಮನ ಮನಸ್ಸಿನ ಜೊತೆಗೆ ಯಾವಾಗ ಈ ಮನಸ್ಸು ಮ್ಯಾಚ್ಡ್ ಆಗ್ತದ, ಕಂಬೈಂಡ್ ಆಗ್ತದ, ಅದಕ್ಕೆ ಬಾಬಾ ಹೇಳ್ತಾರೆ ಅದೇ ಸತ್ಯವಾದ ಹೋಲಿ ಅಂತ ಹೇಳ್ತಾರೆ ಬಾಬಾ. आज होलीएस्ट बाबा अपने होली बच्चों से मिलने के लिए आए हैं. सभी बच्चे होली बच्चे हैं. आप सब भी होली मनाने आए हो ना. ಎಲ್ಲ ಮಕ್ಕಳು ಪವಿತ್ರ ಮಕ್ಕಳಿದ್ದಾರೆ. ನೀವೆಲ್ಲರೂ ಹೋಲಿ ಆಚರಿಸಲಿಕ್ಕೆ ಬಂದಿದ್ದೀರಲ್ಲ. ಇಲ್ಲಿ ಬಹಳ ಮುಖ್ಯವಾಗಿ ನೋಟ್ ಮಾಡಿಕೊಳ್ಬೇಕಾಗಿರುವಂಥದ್ದು ಸಭಿ ಬಚ್ಚೆ ಹೋಲಿ ಬಚ್ಚೆ ಹೇ. ಎಲ್ಲ ಮಕ್ಕಳು ಪವಿತ್ರ ಮಕ್ಕಳೇ ಇದ್ದಾರೆ, ಹೋಲಿ ಮಕ್ಕಳೇ ಇದ್ದಾರೆ ಅಂತ ಹೇಳ್ತಾರೆ ಬಾಬಾ. ಅಂದರೆ ಏನರ್ಥ? ಪವಿತ್ರರಾಗ್ರಿ ಅಂತ ಹೇಳ್ತಿಲ್ಲ ಬಾಬಾ, ನೀವು ಹೋಲಿನೇ ಇದ್ದೀರಿ. ಯಾವ ರೂಪದ ಮಕ್ಕಳು? ಯಾರು ಸಂಪೂರ್ಣ ನಿರಾಕಾರ ಆತ್ಮ ಇದೆಯೋ ಆ ಆತ್ಮಾರೂಪಿ ಮಗು ಸಂಪೂರ್ಣ ಹೋಲಿಯಷ್ಟಿದೆ, ಹೋಲಿ ಇದೆ. ಆ ಮಕ್ಕಳ ಪ್ರತಿಯಾಗಿ ಬಾಬಾ ಹೇಳ್ತಾರೆ ತುಮ್ ಹೋಲಿ ಹೋ. ಯಾಕೆಂದರೆ ಸಾಕಾರ ಮುರಳಿಯಲ್ಲಿ ಜ್ಞಾನದ ಆರಂಭ ಇರೋದರಿಂದ ಬಾಬಾ ಪ್ರತಿಯೊಂದು ವಿಷಯದಲ್ಲಿ ನೀವು ಪವಿತ್ರ ಆಗ್ರಿ ಅನ್ನುವಂಥ ಮಾತು ಹೇಳ್ತಿದ್ರು. ಆದರೆ ಅವ್ಯಕ್ತವಾಣಿಯಲ್ಲಿ ಬಾಬಾ ಸ್ಟಾರ್ಟಿಂಗಲ್ಲೇ ಹೇಳ್ತಿದ್ದಾರೆ ಸಭಿ ಬಚ್ಚೆ ಹೋಲಿ ಬಚ್ಚೆ ಹೇ. ಇದು ಬಹಳ ಯೂನಿವರ್ಸಲ್ ಆಗಿರುವಂತಹ ಬಹಳ ದಿವ್ಯ ಮಹಾವಾಕ್ಯ. ಇದರಲ್ಲಿ ಕೇವಲ ಎಲ್ಲ ಮಕ್ಕಳು ಹೋಲಿ ಇದ್ದೀರಿ ಅನ್ನೋದಷ್ಟೇ ಅಲ್ಲ, ಸಭಿ ಬಚ್ಚೆ ಹೋಲಿ ಬಚ್ಚೆ ಹೇ. ಬಾಬಾನ ಯಾರೆಲ್ಲ ವಿಶ್ವದಲ್ಲಿರುವ ಆತ್ಮ ಇದ್ದಾರ ಆ ಎಲ್ಲ ಆತ್ಮರು, ಕೇವಲ ಬ್ರಹ್ಮಕುಮಾರ್ ಕುಮಾರಿಯರ ಮಾತಲ್ಲ, ಎಲ್ಲ ಮಕ್ಕಳು ಪವಿತ್ರ ಮಕ್ಕಳಿದ್ದಾರೆ. ಅಂದರೆ ಪವಿತ್ರರಾಗಬೇಕು ಅಂತ ಹೇಳ್ತಿಲ್ಲ ಬಾಬಾ. ಯಾಕಂದರೆ ನಿರಾಕಾರ ಆತ್ಮ ಸದಾ ಪವಿತ್ರಿದೆ. ಪವಿತ್ರ ಆಗಬೇಕಾಗಿದ್ದು ಯಾರು ಅಂತಂದರೆ ಆತ್ಮನ ಮೂಲ ಸ್ಥಿತಿಯಿಂದ, ಸತ್ಯದಿಂದ ಅಗಲಿರುವಂತಹ ಈ ಮನಸ್ಸು ಏನು ದೇಹ ಅಂತ ತಿಳ್ಕೊಂಡಿದೆ, ದೇಹದ ಜಗತ್ತನ್ನು ರಿಯಲ್ ಅಂತ ಫೀಲ್ ಮಾಡ್ತಾ ಇದೆ, ಅದು ಪಾವನ ಆಗಬೇಕಾಗಿದೆ. आप सब भी होली मनाने आए हैं. सोचो आप होली आत्माओं के ऊपर कौन सा रंग लगा जो होली बन गए. ತಾವೆಲ್ಲ ಹೋಲಿ ಮಕ್ಕಳ ಮೇಲೆ ಯಾವ ರಂಗ್ ಹತ್ತಿತು, ಅದಕ್ಕಾಗಿ ನೀವು ಹೋಲಿ ಆಗಿಬಿಟ್ರಿ ಅಂತಾರೆ ಬಾಬಾ. ಏನಿದು ಅದ್ಭುತ! ಅಂದರೆ ಹೋಲಿ ಮಕ್ಕಳ ಮೇಲೆ ಯಾವ ಬಣ್ಣ ಹತ್ತಿತು, ಅದಕ್ಕೆ ನೀವು ಹೋಲಿ ಆಗಿಬಿಟ್ರಿ ಅಂದರೆ ಇದರಲ್ಲಿ ಎರಡು ಮಾತಿದೆ, ಬಹಳ ಡೀಪ್ ಆಗಿರುವ ಎರಡು ಮಾತು. ಅಂದರೆ ಹೋಲಿ ಮಕ್ಕಳ ಮೇಲೆ ಅಂದರೆ ಆಲ್ರೆಡಿ ಮಕ್ಕಳು ಏನದಾರ, ಹೋಲಿ ಅಷ್ಟದಾರ, ಹೋಲಿ ಅದಾರ, ಪವಿತ್ರನೇ ಅದಾರ. ಅವರ ಮೇಲೆ ಯಾವ ಬಣ್ಣ ಹತ್ತಿದ್ರಿಂದ ನೀವು ಮತ್ತೆ ಹೋಲಿ ಆದ್ರಿ ಅಂತಾರೆ ಬಾಬಾ. ಹೋಲಿ ಮಕ್ಕಳು ಹೋಲಿ ಆಗುವ ಅವಶ್ಯಕತೆ ಇದೆಯಾ? ಹೋಲಿ ಮಕ್ಕಳು ಹೋಲಿ ಆಗುವ ಅವಶ್ಯಕತೆ ಇತ್ತು ಅಂದ್ರೆ ಬಾಬಾ ಹೋಲಿ ಅಂತಂತಾನೇ ಇರಲಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದಾರತ್ತಂದರೆ ಇಲ್ಲಿ ಎರಡು ಮಾತಿದೆ. ಒಂದು ಆತ್ಮ, ಇನ್ನೊಂದು ಮನಸ್ಸು. ಭಲೇ ಮನಸ್ಸು ಆತ್ಮನ ಮೂಲದಿಂದನೇ ಹೊರಗೆ ಬಂದಿದೆ, ಮೂಲದಲ್ಲೇ ಇದ್ರೂ ಕೂಡ ಮೂಲಾತ್ಮ ಏಕ್ದಮ್ ಪವಿತ್ರಿದೆ. ಪ್ರತಿಯೊಬ್ಬ ಮೂಲಾತ್ಮ ಏಕ್ದಮ್ ನಿರ್ವಿಕಾರಿಯಾಗಿದೆ. ಮನಸ್ಸೇನಿದೆ ಇದು ವಿಕಾರಿ ಸ್ವರೂಪದ್ದಾಗಿರೋದ್ರಿಂದ ಬಾಬಾ ಹೇಳ್ತಾರೆ, ಮೂಲ ಆತ್ಮನಿಗೆ ಹೇಳ್ತಾರ, ಮಗು ನೀವೆಲ್ಲ ಹೋಲಿಯೆಸ್ಟ್ ಮಕ್ಕಳಿದ್ದೀರಿ, ಮತ್ತು ನಿಮ್ಮ ಮೇಲೆ ಯಾವ ಬಣ್ಣ ಬಿತ್ತು, ನೀವು ಹೋಲಿ ಆಗಿಬಿಟ್ರಿ ಅಂದರೆ ಮನಸ್ಸಿನ ಮೇಲೆ ಯಾವ ಬಣ್ಣ ಬಿತ್ತು, ಇನ್ನು ಪವಿತ್ರತೆಯ ಬಣ್ಣನ, ಶಾಂತಿಯ ಬಣ್ಣನ, ಯಾವ ಬಣ್ಣ ಬಿತ್ತು, ಅದಕ್ಕಂತ ನೀವು ಪವಿತ್ರ ಆಗಿಬಿಟ್ರಿ ಅಂತಾರೆ ಬಾಬಾ. ಸಬ್ಸೆ ಬಡೇತೆ ಬಡಾ ರಂಗ್ ಹೇ ಪರಮಾತ್ಮ ಸಂಘ ಕ ರಂಗ್. ಮಕ್ಕಳೇ, ಈ ಮನಸ್ಸು ಪವನ ಆಯಿತು ಹೇಗೆ? ಯಾಕಂದರೆ ರಂಗ್ ಹತ್ತಿದೆ. ಯಾರ ರಂಗ್? ಎಲ್ಲಕ್ಕಿಂತ ಶ್ರೇಷ್ಠ ಬಣ್ಣ, ಸುಂದರ ಬಣ್ಣ, ನಮ್ಮನ್ನು ಅವರಂತೆ ಮಾಡಿಕೊಳ್ಳುವಂಥ ಬಣ್ಣ ಯಾವುದು ಅಂದರೆ ಪಿತಾ ಪರಮಾತ್ಮನ ಸಂಘದ ಬಣ್ಣ. ತೋ ಪರಮಾತ್ಮ ಸಂಘ ಕಾ ರಂಗ್ ಲಗ್ನೆ ಸೇ ಸಹಜ ಹುಲಿ ಬನ್ ಗಯೆ. ಪರಮಾತ್ಮನ ಸಂಘದ ಒಂದು ಬಣ್ಣ ಹತ್ತೋದ್ರಿಂದ
ನೀವೆಲ್ಲ ಪವಿತ್ರ ಆಗಿಬಿಟ್ರಿ ಅಂತಾರೆ. ಪವಿತ್ರ ಆಗಿಬಿಟ್ರಿ ಅಂದ್ರೆ ಆತ್ಮನಿಗಾಗಿ ಅಲ್ಲ ಈ ಮಾತು, ಮನಸ್ಸಿಗಾಗಿ. तो आप सबने परमात्मा को अपना कंपेनियन बना लिया है ना, कंपनी बना लिया, इसीलिए कंबाइंड हो गए ने. कंपेनियन संगाತಿ, ಕಂಪನಿ ಅರ್ಥಾತ್ ಪರಮಾತ್ಮನ ಸಂಘ, ಪರಮಾತ್ಮನ ಸಂಘದೊಳಗೂ ಇದ್ದೀರಿ. ಕಂಪ್ಯಾನಿಯನ್ ಸಂಗಾತಿ, ಭಗವಂತನನ್ನು ನೀವು ಜೊತೆಗಾರರನ್ನಾಗಿ ನಿಮ್ಮ ಸಂಗಾತಿಯನ್ನಾಗಿ ಮಾಡ್ಕೊಂಡಿದ್ದೀರಲ್ಲ, ಅಂದಮೇಲೆ ನೀವು ಕಂಬೈಂಡ್ ಆಗಿಬಿಟ್ರಿ. ಈ ಕಂಬೈಂಡ್ ಸ್ವರೂಪ ಪ್ಯಾರ ಲಗ್ತಾ ಹೇ ನಾ. ನಿರಾಕಾರ ಆತ್ಮ, ನಿರಾಕಾರ ಪರಮಾತ್ಮನ ಮೂಲ ಸ್ಥಿತಿಯಲ್ಲಿ, ಮೂಲ ಸ್ವರೂಪದಲ್ಲಿ ಏನು ಕಂಬೈಂಡ್ ಸ್ವರೂಪ ಇದೆ, ಇದು ಬಹಳ ಪ್ರಿಯ ಇದೆ ಅಂತಾರೆ ಬಾಬಾ. ये कंबाइंड रूप कभी भी अलग नहीं हो सकता. अनुभव है ना, सदा कंबाइंड रहते हो ना, अकेले नहीं. माया अकेले करने की कोशिश करती है, लेकिन जो सदा कंबाइंड रहने वाले हैं वह कभी भी अलग नहीं हो सकते. ಮಾಯಾ ಯಾವಾಗಲೂ ಮನಸ್ಸಿಗೆ ದೈಹಿಕ ಜಗತ್ತಿನ ರೂಪರೇಖೆಗಳನ್ನು, ಆಗು ಹೋಗುಗಳನ್ನು ತೋರಿಸ್ತಾನೇ ಇರ್ತದೆ. ಅದು ರಿಯಲ್ ಫೀಲ್ ಮಾಡಿಸ್ತಾನೇ ಇರ್ತದೆ ಮಾಯಾ. ಅದಕ್ಕಾಗಿ ಬುದ್ಧಿಯ ಮೇಲೆ, ಮನಸ್ಸಿನ ಮೇಲೆ ಮಾಯಾ ಬಣ್ಣಂತೂ ಹತ್ತಿಲ್ಲಲ್ಲ ಅಂತ ಹೇಳ್ತಾರೆ ಬಾಬಾ. ಯಾಕಂದರೆ ಮಾಯಾ ರಂಗ್ ಏರ್ತು ಅಂತಂದರೆ ಪರಮಾತ್ಮನ ರಂಗ್ ಅದು ಅಷ್ಟು ಸ್ಪಷ್ಟವಾಗಿ ಅನುಭವ ಆಗೋದಿಲ್ಲ ಅಂತ. तो यह कंबाइंड स्वरूप बहुत प्यारा है. सदा कंबाइंड रहने वाले हैं, वह कभी भी अलग नहीं हो सकते, क्योंकि माया अलग करके फिर पुराने संस्कारों को इमर्ज करती है. ಈ ಬ್ರಹ್ಮಕುಮಾರ್ ಜೀವನದಲ್ಲಿ, ಬ್ರಾಹ್ಮಣ ಜೀವನದಲ್ಲಿ ಯಾವಾಗ ನಾವು ಎಲ್ಲದರಿಂದ ವಿಜಯ ಆಗಿಬಿಟ್ವಿ ಅಂತದ ಈ ಮನಸ್ಸು, ಆದರೆ ಯಾವಾಗ ಮಾಯಾ ಆ ಮನಸ್ಸಿನಲ್ಲಿ ಹಳೆಯ ಸಂಸ್ಕಾರಗಳನ್ನು ಇಮರ್ಜ್ ಮಾಡಿಸಿ ಅಂಥ ಕುಕರ್ಮಗಳನ್ನು ಮಾಡಿಸ್ತದೋ ಅದಂತೂ ಗೊತ್ತಿಲ್ಲ. ಯಾಕಂದರೆ ಮಾಯಾ ಕೆಲಸನೇ ಅದೇ, ಪುರಾಣಿ ಸಂಸ್ಕಾರ ಇಮರ್ಜ್ ಹೋ ಜಾತೆ. ಬಾಬಾ ಹೇಳ್ತಾರೆ, ಯಾವ ಸಂಸ್ಕಾರ ಸುಟ್ಟು ಹೋಗಿದಾವ, ಬಾಬನ ಮಗು ಆದಮೇಲೆ ಹೊರಟೇ ಹೋಗಿದಾವಂತ ನಾವು ತಿಳ್ಕೊಳ್ತೀವಿ, ಅವು ಮತ್ತೆ ಇಮರ್ಜ್ ಆಗಿದ್ದೇವೆ ಅಂತಾರೆ ಬಾಬಾ. ಶುದ್ಧ ಸಂಸ್ಕಾರ ಮರ್ಜ್ ಹೋ ಜಾತೆ, ಅಂಡರ್ಲೈನ್. ಯಾವಾಗ ಪರಮಾತ್ಮನ ಸಂಘದ ರಂಗ್ ಹತ್ತಿದ ಮೇಲೂ ಕೂಡ ಒಂದು ವೇಳೆ ಮಾಯಾ ರಂಗಿಗೆ ನಾವು ಪ್ರಭಾವಿತ ಆದ್ವಿ, ಎಷ್ಟು ಸುಂದರ ಬಣ್ಣ ಆಟ ಆಡುವಾಗ ಎಷ್ಟು ಚಂದ ಆಡ್ತಾರೆ ನೋಡು ಅಂತ ಅಟ್ರಾಕ್ಟಿವ್ ಆದ್ವಿ ಅಂತಂದ್ರೆ ಬಾಬಾ ಹೇಳ್ತಾರೆ, ಆದ್ವಿ ಅಂತಂದ್ರೆ ಅವರು ಕೂಡ ಬಂದು ನಮಗೊಂದು ಸ್ವಲ್ಪರ ಬಣ್ಣ ಹಚ್ಚಬೇಕು ಅಂತಾರೆ. ಹಾಗೆ ಮಾಯಾ ಜಗತ್ತಿನ ಈ ಎಲ್ಲ ಆಟ, ಈ ಎಲ್ಲ ಬಣ್ಣ ಬಣ್ಣದ ಲೋಕ ಇದು ರಿಯಲ್ ಅನಿಸ್ಬಿಡ್ತು ಅಂತಂದರೆ ಅದ್ರ ಬಣ್ಣ ಹತ್ತಲೇಬೇಕು. ಅದ್ರ ಬಣ್ಣ ಹತ್ತಿದ ಮೇಲೆ ಶುದ್ಧ ಸಂಸ್ಕಾರದ ಬಣ್ಣ ಏನಿದೆಯಲ್ಲ, ಪರಮಾತ್ಮನ ಸಂಘದ ರಂಗದ ಬಣ್ಣ, ಅದು ಮರ್ಜ್ ಆಗಿ ಹೋಗ್ಬಿಡ್ತಾವಂತಾರೆ ಬಾಬಾ. ಅದಕ್ಕೆ ಎಷ್ಟೋ ಜನ ಬಾಬನ ಮಕ್ಕಳು ಹಿಂಗೆ ಮಾಡೋದಾ ಅಂತ. ಅಂದರೆ ಅವರು ಭಲೆ ಬಾಬನ ಮಕ್ಕಳು ಇರ್ಬೋದು, ಈಶ್ವರ್ಯ ವಿದ್ಯಾರ್ಥಿನೇ ಆಗಿರ್ಬೋದು, ಖರೆ ಅವರ ಮನಸ್ಸಿನ ಪ್ರಭಾವ ಹೆಚ್ಚಾಗಿ ಮಾಯಾ ಬಣ್ಣದ ಕಡೆಗೆ ಅಂಟ್ಕೊಂಡ್ಬಿಟ್ಟಿದೆ ಅಂತಂದ್ರೆ ಮತ್ತು ಮಾಯೆ ಪ್ರಭಾವದಲ್ಲಿ ಬರಲೇಬೇಕಾಗ್ತದೆ. ಅದಕ್ಕಾಗಿ ಎಲ್ಲ ಮೊದಲಿನ ಮೂಲ ಸತ್ಯ ಸಂಸ್ಕಾರಗಳು ಮರ್ಜ್ ಆಗಿ ಹೋಗ್ಬಿಡ್ತವ. ಪುರಾಣಿ ಸಂಸ್ಕಾರ ಹೇ, ಅವಾಗ ಹಳಿ ಸಂಸ್ಕಾರ ಇಮರ್ಜ್ ಆಗಿಬಿಡ್ತವ. ಹಳಿ ಸಂಸ್ಕಾರ ಏನು? अलबेलापन, आलस्य, यह भिन्न भिन्न रूप में इमर्ज होने से कंबाइंड रूप अलग हो जाते. ಈ ಹುಡುಗಾಟಿಕೆತನ, ಬೇಜವಾಬ್ದಾರಿತನ, ಆಲಸ್ಯ ಇವೆಲ್ಲ ನಮ್ಮ ಕಂಬೈಂಡ್ ಸ್ವರೂಪದಿಂದ ಭಿನ್ನ ಮಾಡಿಬಿಡ್ತದೆ. ಅಂದರೆ ಬಾಬಾ ನಾನು ದೂರ ಆಗಿಬಿಡ್ತೀವಿ. ಎದರಿಂದ ದೂರ ಆಗ್ತೀವಿ? ಸಂಕಲ್ಪದಿಂದ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅಲ್ಬೇಲಾಪನ್ ಅಂದರೆ ಮಾಡ್ತೀನಿ, ಆಗ್ತದ, ಮಾಡ್ತಾ ಇದ್ದೀನಿ, ಇಷ್ಟು ಬದಲಾಗಿದ್ದೀನಿ, ಮತ್ತು ಇಷ್ಟೆಲ್ಲ ಚೇಂಜ್ ಆಗಿನಲ್ಲ, ಎಷ್ಟೊಂದು ಬಿಟ್ಟಿನಲ್ಲ ಅಂತ, ಎಷ್ಟೊಂದು ಮಾಡಬೇಕಾಗಿದೆಯಲ್ಲ, ಎಷ್ಟೊಂದು ನಾನು ಆ ಅನುಭೂತಿಯಲ್ಲಿ ಹೋಗಬೇಕಾಗಿದೆಯಲ್ಲ ಅನ್ನಲಿ ಮನಸ್ಸು. ಎಷ್ಟೊಂದು ಬಿಟ್ಟಿನಿ, ಎಷ್ಟೊಂದು ಚೇಂಜ್ ಆಗೀನಿ, ಎಷ್ಟೆಲ್ಲ ಮೊದಲಿಂದು ತೆಗೆದು ಹಾಕೀನಿ, ಮಾಡ್ತಿದ್ದೀನಲ್ಲ ಅಂತ ಅನ್ನೋದೇ ಹುಡುಗಾಟಿಕೆ, ಆಲಸ್ಯ ಅಂತಾರೆ ಬಾಬಾ. ಮಾಡ್ತೀನಿ ಈಗಲ್ಲ, ಇನ್ನೊಂದು ಸ್ವಲ್ಪ ಆದಮೇಲೆ ಎಲ್ಲ ಮಾಡ್ತೀನಿ, ಸ್ವಲ್ಪ ಟೈಮ್ ಅಂತ ಅನ್ನೋದು ಆಲಸ್ಯ ಅಂತಾರೆ ಬಾಬಾ. ಯಾಕಂದರೆ ಆಲಸ್ಯದ ಅರ್ಥನೇ ಏನು? ಆಮೇಲೆ ಮಾಡ್ತೀನಿ, ಆಮೇಲೆ ಹೇಳ್ತೀನಿ, ಒಂದು ಸ್ವಲ್ಪ ಬಿಟ್ಟು ಎಲ್ಲ ನಾನೇ ನೋಡ್ತೀನಿ ಅಂದರೆ ಆಮೇಲೆ ಅನ್ಕೊತಾನೆ ಎಷ್ಟು ಸಮಯ ಆಗ್ತದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಮಾಯಾಕ್ಕೆ ಅನೇಕ ಸ್ವರೂಪೋं को तो जान गए हो ना, वह चतुराई से अपना रंग लगा देती.
ಅಲಗ್ ಹೋನಾ ಅವ್ರ ಮಾಯಾಕ್ಕೆ ರಂಗ್ ಮೇ ರಂಗನ. ಭಾವನಿಂದ ಭಿನ್ನ ಆಗೋದು, ಬೇರೆ ಆಗೋದು ಅಂದರೆ ಏನರ್ಥ? ಮಾಯೆ ಬಣ್ಣ ಹತ್ತಿದೆ ಅಂತ. ಯ ಅಲ್ಬೇಲಾಪನ್ ಆಲಸ್ ಬಹುತ್ ಭಿನ್ನ ಭಿನ್ನ ರೂಪ ಸೆ ಆತಾ. ಅಂದರೆ ಇದೇ ಥರ ಹುಡುಗಾಟಿಕೆ, ಆಲಸ್ಯ, ಬೇಜವಾಬ್ದಾರಿತನ ಇದು ಡೈರೆಕ್ಟ್ ಬರೋದಿಲ್ಲ, ಬಹಳ ರಾಯಲ್ ರೂಪದಲ್ಲಿ, ವಿಭಿನ್ನ ರೂಪದಲ್ಲಿ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ಮಕ್ಕಳೇ, ಮಾಯೆಯ ಬಣ್ಣ ಹತ್ತದಂತೆ ಸದಾ ಜಾಗೃತರಾಗಿರಿ. ಇಂದಿನ ಮುರಳಿಯ वरदान सर्व आत्माओं के प्रति स्नेह और शुभ चिंतक की भावना रखने वाले देही अभिमानी भव. ಸರ್ವ ಆತ್ಮರ ಪ್ರತಿಯಾಗಿ ಸ್ನೇಹ ಹಾಗೂ ಶುಭಚಿಂತನೆಯ ಭಾವನೆಯನ್ನು ಇಡುವಂತಹ ದೇಹಿ ಅಭಿಮಾನಿಗಳು ಆಗ್ರಿ. जैसे महिमा करने वाली आत्मा के प्रति स्नेह की भावना रहती है, ऐसा ही जब कोई शिक्षा का इशारा देता है तो उसमें भी उस आत्मा के प्रति ऐसा ही स्नेह की, शुभचिंतन की भावना रहे कि यह मेरे लिए बड़े से बड़े ಶುಭಚಿಂತಕ ಹೇ. ಸೊ ಬಾಬಾ ಹೇಳ್ತಾರೆ, ಯಾರಾದರೂ ನಮ್ಮ ಮಹಿಮೆ ಮಾಡ್ತಾರಂದ್ರೆ ಅವಾಗ ಏನು ತಿಳ್ಕೊಳ್ತೀವಿ? ಇವ್ರದ್ದು ನನ್ನ ಮೇಲೆ ಭಾಳ ಪ್ರೀತಿ ಇದೆ. ಸೊ ಪ್ರೀತಿ ಯಾಕಿದೆ ಅಂತ ಅನ್ನಿಸ್ತದ? ಯಾಕಂದರೆ ಇವ್ರು ನನ್ನ ಶುಭಚಿಂತಕರದಾರ, ಇವ್ರ ನನ್ನ ಬಗ್ಗೆ ಶುಭಚಿಂತನೆ ಮಾಡ್ತಾರ. ಸೊ ಅದಕ್ಕಾಗಿಯೇ ಇವ್ರು ನನ್ನ ವರ್ಣನೆಯನ್ನು, ನನ್ನ ಮಹಿಮೆಯನ್ನು ಮಾಡ್ತಾ ಇದ್ದಾರಂತ ಎಲ್ಲರಿಗೂ ಸ್ಪಷ್ಟವಾಗಿ ಅನುಭವ ಆಗ್ತದೆ. ಹಾಗೇನೆ ಯಾರಾದರೂ ನಿಮಗೆ ಶಿಕ್ಷಣ ಕೊಡ್ತಾ ಇದ್ದಾರೆ, ಆ ಶಿಕ್ಷಣ ಕೊಡುವ ರೀತಿ ಸಾಮೂಹಿಕ ಇಲ್ಲ, ಪರ್ಸ್ನಲ್ ಇದೆ. ಅಂದರೆ ನಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಥವಾ ನಮ್ಮ ನಡತೆಗೆ ಸಂಬಂಧಪಟ್ಟ ಹಾಗೆ, ನಮ್ಮ ಒಂದು ವಿಶ್ವಾಸಕ್ಕೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಶಿಕ್ಷಣ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಡ್ರಿ. ಅಂದರೆ ಬೈತಾ ಇದ್ದಾರ ಅಂತ. ಹಳ್ಳಿಯ ಆಮ್ ಭಾಷೆಯೊಳಗೆ ಏನಂತಾರ ಅಂತಂದ್ರೆ, ನಾವು ಇತ್ತೀಚೆಗೆ ನನಗೆ ಹಿಂಗೆ ತಿಳಿಸಿದ್ರು, ನನಗೆ ಜೋರು ಮಾಡಿದರು, ನನಗೆ ಭಾಳ ಗೈಡೆನ್ಸ್ ಕೊಟ್ಟರು ಅಂತ ಹೇಳೋ ಬದಲಾಗಿ ನನಗೆ ಭಾಳ ಬೈದರು ಅನ್ನೋದೇ ರೂಢಿಯಾಗಿಬಿಟ್ಟಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಹೆಂಗೆ ಯಾರಾದರೂ ಹೊಗಳಿದ್ರೆ ಏನು ಅನ್ಕೋತೀರಿ? ಎಷ್ಟು ಸ್ನೇಹದ ಇವ್ರದ್ದು ನನ್ನ ಮೇಲೆ ಅಂತ ಭಾವುಕ ಆಗ್ತೀರಿ, ಭಾವನೆಯೊಳಗೆ ಬರ್ತೀರಿ. ಹಾಗೇನೆ ಯಾರಾದರೂ ಬೈದು ಹೇಳ್ತಾರಂದ್ರೆ ಏನಂತ ತಿಳ್ಕೊಡ್ರಿ? ನನಗೆ ಶಿಕ್ಷಣ ಕೊಡ್ತಾ ಇದ್ದಾರಂತಲೇ ತಿಳ್ಕೊಡ್ರಿ. ಯಾಕೆ ಅಂದರೆ ಯಾರೇ ಆಗಲಿ ಶಿಕ್ಷಣ ಯಾರಿಗೆ ಕೊಡ್ತಾರ, ಯಾರೇ ಆಗಲಿ ಜೋರು ಯಾರಿಗೆ ಮಾಡ್ತಾರ ಅಂತಂದ್ರೆ, ನಮ್ಮವ್ರೇನಲ್ಲಲ್ಲ ಅವ್ರಿಗೆ ಜೋರು ಮಾಡೋದಿಲ್ಲ. ಯಾರು ನಮ್ಮವ್ರದಾರ ಅವರು ಸದಾ ಎಕ್ಯುರೇಟ್ ಇರಲಿ, ಪರ್ಫೆಕ್ಟ್ ಆಗಲಿ ಅಂತಲೇ ಜೋರು ಮಾಡಬೇಕಾಗ್ತದ. ಹೀಗಾಗಿ ಬಾಬಾ ಹೇಳ್ತಾರೆ, ಅವ್ರ ಪ್ರತಿಯಾಗಿಯೂ ಕೂಡ ಶುಭ ಭಾವ, ಶುಭ ಚಿಂತನೆ ಇರಲಿ, ತಿಳ್ಕೊಡ್ರಿ ಇವ್ರು ನಮ್ಮ ಶುಭ ಚಿಂತಕರದಾರ. तो कि यह मेरे लिए बड़े से बड़े शुभचिंतक है. ಎಷ್ಟೊಂದು ನನ್ನ ಬಗ್ಗೆ ಶುಭಚಿಂತನೆ ಮಾಡ್ತಾ ಇದ್ದಾರೆ ಅಂದರೆ ಇವರು ಜರೂರು ಶುಭಚಿಂತಕರದಾರಂತಲೇ ತಿಳ್ಕೊಡ್ರಿ. ಐಸಿ ಸ್ಥಿತಿ ಕು ಕಹಾ ಜಾತಾ ಹೇ ದೇಹಿ ಅಭಿಮಾನಿ. ಇಂಥ ಸ್ಥಿತಿ ಹೇಳಾಗ್ತದ ದೇಹಿ ಅಭಿಮಾನಿ ಸ್ಥಿತಿ. ಅಂಡರ್ಲೈನ್, ಬಹಳ ವಿಚಾರ ಮಾಡುವಂಥ ಮಾತು. ಜೀವನದೊಳಗೆ ನಮ್ಮ ಬಿಲೀಫ್ ಸಿಸ್ಟಮಲ್ಲಿ ಇದು ತುಂಬಿದೆ, ಯಾರಾದರೂ ಮಹಿಮಾ ಮಾಡಿದ್ರೆ ಮಾತ್ರ ಅವ್ರನ್ನ ಪ್ರೀತಿ ಮಾಡ್ತಾರ ಅಂತ. ಅವ್ರು ಬೈದು ಹೇಳಿದರು ಅಂತಂದ್ರೆ ಇವರಿಗೆ ಯಾವತ್ತೂ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ ತಿಳ್ಕೊಳ್ಳುವಂಥದ್ದೊಂದು ಬಿಲೀಫ್ ಸಿಸ್ಟಮ್ ಇದೆ. ಹೀಗಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಹಾಗಲ್ಲ, ಅವ್ರು ಬೈತಾರಂದ್ರೂ ನೀ ಏನು ತಿಳ್ಕೊ, ಇವ್ರು ನನ್ನ ಶುಭಚಿಂತಕರದಾರ. ಯಾಕಂದರೆ ಇವ್ರು ನನ್ನ ಶುಭಚಿಂತನೆ ಮಾಡಿ ನನ್ನನ್ನು ತಿದ್ದುತ್ತಾ ಇದ್ದಾರ ಅನ್ನುವ ಶುಭ ಭಾವನ ಸಂಪನ್ನ ಸ್ಥಿತಿನೇ ದೇಹಿ ಅಭಿಮಾನಿ ಸ್ಥಿತಿ. ಅಗರ್ ದೇಹಿ ಅಭಿಮಾನಿ ನಹಿ ಹೇ तो जरूर अभिमान है. आत्मस्थिति ಇಲ್ಲ ಅಂತಂದ್ರೆ जरूर अभिमान ಇದೆ. अभिमान वाला कभी अपना अपमान सहन नहीं कर सकता है. ಎಷ್ಟು ಇಂಪಾರ್ಟೆಂಟ್ ಇದೆ ಈ ಮುರಳಿಯ ವರದಾನದ ವಿಸ್ತಾರ. ಯಾರಿಗೆ ನಾವು ಜೋರು ಮಾಡಿ ಹೇಳ್ತೀವಿ, ನಿಮ್ಗೆ ತಿಳಿದಿಲ್ಲೇನು, ನಿನಗೆ ಹೆಂಗೆ ಗೊತ್ತಾಗಲಿಲ್ಲ ಅಂತ ಏನೇ ಒಂದು ವಿಷಯವನ್ನು ಶಿಕ್ಷಣ ಕೊಡುವಾಗ ಅವರಿಗೆ ಜೋರಾಗಿ ಹೇಳಿಬಿಟ್ವಿ ಅಂತಂದ್ರೆ ಅವರಿಗೆ ಅದನ್ನು ನಮ್ಮ ಶುಭಚಿಂತಕರು ಇವರು ಜೋರು ಹೇಳಿದ್ರೂ ಹೇಗೆ ಮದರ್ ಅಥವಾ ಒಬ್ಬ ಸ್ಕೂಲ್ ಟೀಚರ್ ಅಥವಾ ಒಬ್ಬ ಲೌಕಿಕ್ ಫಾದರ್ ಏನೇ ಹೇಳಬೇಕು ಅಂತಂದ್ರೆ ಕೆಲವೊಂದು ವಿಷಯದಲ್ಲಿ ಅವ್ರು ಬೈತಿರ್ತಾರೆ. ಆ ಮಗುವಿಗೆ ಅನ್ನಿಸ್ತದೆ ಭಲೇ ಮಮ್ಮಿ ಪಪ್ಪ ಬೈದರು ಅಂತ ಸ್ವಲ್ಪ ಸೆಟ್ಕೋಬೋದು, ಅದು ಗೊತ್ತಿದೆ ಅವ್ರು ಮಮ್ಮಿ ಪಪ್ಪ ಏನು ಮಾಡ್ತಾರ, ನಮ್ಮ ಸ್ಕೂಲ್ ಟೀಚರ್ ಏನೇ ಮಾಡ್ತಾರ ಅದು ನನ್ನ ಒಳ್ಳೆಯದಕ್ಕಂಥೇಳಿ. ಹಾಗೇನೆ ನಮ್ಮ ಜೀವನದಲ್ಲಿ ಬಾಬಾ ಹೇಳ್ತಾರೆ,
ಮಕ್ಕಳೇ, ಯಾರೇ ಏನೇ ನಿಮಗೆ ಗೈಡ್ ಮಾಡ್ತಾ ಇದ್ದಾರಾ, ಬೈತಿದ್ದಾರಂದ್ರೆ ಮೀನ್ಸ್ ಜೋರಾಗಿ ನಿಮ್ಮ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾರ, ಹಿಂಗೆ ನಡ್ಕೊಳಕ್ಕಾಗಲ್ಲೇನು, ನಿನಗೆ ಹಿಂಗೆ ಮಾಡೋಕ್ಕಾಗಲ್ಲೇನು, ನಿನಗೆ ಹಿಂಗೆ ಇರೋಕ್ಕಾಗಲ್ಲೇನು, ನೀ ಹಿಂಗೆ ಯಾಕೆ ಮಾಡ್ದು, ಹಂಗೆ ಮಾಡಬಾರ್ದು, ಹಿಂಗೆ ಮಾಡಬಾರ್ದು, ಇದೇನು ಶೋ ಮಾಡ್ತದ ಅವ್ರದ್ದು ನನ್ನ ಪ್ರತಿಯಾಗಿ ಶುಭಚಿಂತನೆ ಇದೆ ಅಂತ. ನೀ ಶುಭಚಿಂತನೆ ಇದೆ ಅಂತ ತಿಳ್ಕೊಂಡು ಸೇಮ್ ಅವ್ರು ನನಗೆ ಹೊಗಳಿದ್ರೆ ಯಾವ ಸ್ನೇಹದಿಂದ ಅವ್ರ ಜೊತೆಗಿರ್ತೀವೋ ಅಷ್ಟೇ, ಅವ್ರು ಏನಾದರೂ ಬೈದರೂ ಕೂಡ ನೀ ಅಷ್ಟೇ ಸ್ನೇಹದಿಂದ ಇದ್ದಿ ಅಂದರೆ ಜರೂರ್ ನೀ ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ಇದಿ ಅಂತ. ಹಾಂ, ದೇಹಿ ಅಭಿಮಾನಿ ಅದಾರೋ ಇಲ್ಲ ಅಂತ ಹೆಂಗೆ ಗೊತ್ತಾಗ್ತದ? ಯಾರಾದರೂ ನಮಗೆ ಭಾಳ ಜೋರು ಮಾಡಿದ್ರು, ಹಿಂಗೆ ಯಾಕೆ ಹಂಗೆ ಅಂತ ಏನಾದರೂ ಅಂದರು ಅಂತಂದ್ರೆ, ಯಾರಿಗೆ ದೇಹ ಅಭಿಮಾನಿ ಇದೆ, ಅರ್ಥಾತ್ ದೇಹಿ ಅಭಿಮಾನಿ ಇಲ್ಲ, ಅವರಿಗೆ ಭಾಳ ದೊಡ್ಡ ಅಪಮಾನ ಆಗಿಬಿಡ್ತೈತಿ. ಹೆಂಗೆ ಮಾತಾಡಿಬಿಟ್ರು, ಇಲ್ಯಾಕೆ ಕುಂತಿ ಅಂದರು, ನಿನಗಿದು ತಿಳಿಯಲ್ಲ ಅಂದರು, ನನಗೆ ಹಿಂಗೆ ಇಷ್ಟು ಮಾಡೋಕ್ಕೆ ಬರಂಗಿಲ್ಲೇನು ಅಂತ ಹೀಗೆಲ್ಲ ನನಗೆಲ್ಲರ ಮುಂದೆನೇ ಬೈದ್ಬಿಟ್ರು, ಹಿಂಗೆ ಅಂದ್ಬಿಟ್ರು ಅಂತ ಹಿಂಗೆ ಯಾರಂತಾರ? ಯಾರು ದೇಹ ಬಾಂಧದಲ್ಲಿದ್ದಾರ ಅವರಿಗೆ ಇದು ಅಪಮಾನ ಅನ್ನಿಸ್ತದ. ಅಪಮಾನ ಅವರಿಗೆ ಸಹನ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಸ್ಲೋಗನ್: ಸದಾ ಪರಮಾತ್ಮ ಪ್ಯಾರ್ ಮೇ ಖೋಯೆ ರಹೋ ತೋ ದುಃಖೋಂ ಕಿ ದುನಿಯಾ ಭೂಲ್ ಜಾಯೇಗಿ. ಸದಾ ಪರಮಾತ್ಮನ ಪ್ರೇಮದಲ್ಲಿ ನೀವು ಮುಳುಗಿದ್ರಿ ಅಂತಂದ್ರೆ ದುಃಖದ ಜಗತ್ತು ಮರ್ತು ಬಿಡ್ತೀರಿ. ಅವ್ಯಕ್ತಿಶಾರೆ ನಿಶ್ಚಯ ಹಾಗೂ ಫೌಂಡೇಶನನ್ನು ಗಟ್ಟಿಯಾಗಿ ಮಾಡಿರಿ. ಸದಾ ನಿರ್ಭಯ ಮತ್ತು ನಿಶ್ಚಿಂತವಾಗಿರಿ. जब कोई बड़े के हाथ में हाथ होता है तो छोटे की ಸ್ಥಿತಿ ಬೇಫಿಕರ್ ನಿಶ್ಚಿಂತ रहती है. ಎಷ್ಟು ಸುಂದರ ಮಾತು. ಒಂದು ವಿಷನ್ ಕ್ರಿಯೇಟ್ ಮಾಡೋಣ ಕಿ ಒಂದು ಸಣ್ಣ ಮಗು ಅವ್ರ ಅಪ್ಪನ ಜೊತೆ ವಾಕಿಂಗ್ ಹೋಗ್ತಾಯಿದೆ, ಈಗ ಅಂಬೆಗೆ ಹಾಲು ಹಚ್ಚಿ ಈಗ ಶುರು ಮಾಡಿದೆ. ಸೊ ಅದು ತಿಳ್ಕೊಳ್ತದ, ನಮ್ಮ ಪಪ್ಪ ಅಂದ್ರೆ ನನ್ನ ಪೂರ್ಣ ಕೇರ್ ಟೇಕರ್ ಅದಾರ, ನನ್ನ ಪ್ರೀತಿಯ ಅಪ್ಪ ಅದಾರ ಅಂತ ಇದೆ. ಅಂದಮೇಲೆ ಅಪ್ಪ ಕೈ ಹಿಡಿದ್ರು ಅಂದ್ರೆ ಆ ಮಗು ಹೆಂಗಿರ್ತದೆ? ಭಾಳ ನಿಶ್ಚಿಂತ, ಬೇಫಿಕರ್, ನಿಶ್ಚಿಂತ. ಹಾಗೇನೆ ನನ್ನ ಕೈ ಹಿಡಿದವ್ರು ಯಾರು? ಸ್ವಯಂ ವಿಶ್ವಪಿತ परमात्मा अप्पा. आपको निश्चय है कि हर कर्म में बाप दादा मेरे साथ भी है और हमारे इस अलौकिक जीवन का हाथ उनके हाथ में है. ಅಂದರೆ ನಿಮ್ಗೆ ಗೊತ್ತಿದೆಯಲ್ಲ, ನಿಶ್ಚಯನೂ ಇದೆ. ಪ್ರತಿಯೊಂದು ನನ್ನ ಕರ್ಮದಲ್ಲಿ ಬಾಪ್ ದಾದಾ ನನ್ನ ಜೊತೆಯಲ್ಲಿದ್ದಾರೆ. ಅಲೌಕಿಕ ಜೀವನದಲ್ಲಿ ಬಾಬಾ ನನ್ನ ಜೊತೆಯಲ್ಲೇ ಇದ್ದಾರೆ. ಅಂದರೆ ಜೀವನ್ ಉನ್ಕೆ ಹವಾಲೆ ಹೇ, ಈ ಜೀವನನ್ನೇ ಅವನಿಗೆ ಅರ್ಪಿತಿದೆ. ತೋ ಜಿಮ್ಮೆವಾರಿ ಉನ್ಕಿ ಹೋ ಜಾತಿ, ಜೀವನನೇ ಅವ್ರಿಗೆ ಕೊಟ್ಟ ಮೇಲೆ ಹೀಗಾಗ್ತದ. ಮೊದಲು ಹೇಳ್ತಿದ್ರು, ಮಗಳನ್ನು ಪತಿ ಮನೆಗೆ ಕೊಟ್ಟ ಮೇಲೆ, ಮಾವನ ಮನೆಗೆ ಕಳಿಸಿದ ಮೇಲೆ ನೋಡಿ ಏನಿದ್ರು ಅದು ನೀನು ಎದುರಿಸ್ಬೇಕು, ಏನಿದ್ರು ನೀನೇ ಅನುಭವ ಮಾಡಬೇಕು. ಅವ್ರ ಆಸ್ತಿವಂತರಿದ್ರು ನಿನಗೆ, ಅವ್ರು ಏನಾದರೂ ಅಂದ್ರೂ ಸಹನ ಮಾಡ್ಕೊಳ್ಳೇಬೇಕು ಅಂತ. ಒಂದು ವೇಳೆ ಮಗಳನ್ನು ಕೊಟ್ಟ ಮೇಲೆ ಆಕಿ ಉಣ್ಣುವಂಗಿಲ್ಲ, ಆಕಿ ಹಿಂಗೆ ತಿನ್ನುವಂಗಿಲ್ಲ, ಆಕಿ ಹಿಂಗೆ ಮಾತಾಡುವಂಗಿಲ್ಲ, ಏನು ಪ್ರತಿಯೊಂದು ಕಂಟ್ರೋಲ್ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರ. ನನ್ನ ಮಗಳು ಹಿಂಗದಾಳೆ, ಹಿಂಗೆ ಇರಬೇಕು, ಹಿಂಗೆ ಇರಬೇಕು. ಅವಾಗ ಅನಿಸ್ತದ, ನಿಮ್ಮ ಮಗಳು ನಮ್ಗೆ ಕೊಟ್ಟಿರತ್ತಂದಮೇಲೆ ನಿಮ್ಮ ಮಗಳನ್ನು ನಾವು ಹೆಂಗೆ ನೋಡ್ಕೋಬೇಕಂತ ನಮ್ಗೆ ಗೊತ್ತಿದೆ ಅಂತ ಹೇಳ್ತಾರೆ ಅವರು. ಹಾಗೆ ಬಾಬಾ ಹೇಳ್ತಾರ, ಜೀವನ್ ಅಂದರೆ ತಿಳ್ಕೊಡ್ರಿ ಪೂರಾ ರೇಣುಕಾನ್ ಪಾರ್ಟ್. ಸೊ ಪೂರಾ ಜೀವನ್ ಬಾಬಾ ಕೊಟ್ಟ ಮೇಲೆ ಈ ಪಾತ್ರದ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಿ ಅಂತಾರೆ ಬಾಬಾ. ಸಭಿ ಬೋಜ್ ಬಾಬಾ ಕಿ ಊಪರ್ ರಖ್ ಅಪನೆ ಕೋ ಹಲ್ಕಾ ಕರ್ದೋ. ಎಲ್ಲ ಹೊರೆ, ಎಲ್ಲ ಚಿಂತೆ, ಈ ರೋಲ್ದು ಚಿಂತೆ ಮಾಡ್ತೀವಿ. ನಾ ಹೆಂಗೆ ಮಾಡಲಿ, ಮುಂದೆ ಹೆಂಗೆ, ನಂದು ಹೆಲ್ತದು ಹೆಂಗೆ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಬಾಬಾ ಕೊಟ್ಟ ಮೇಲೆ ಬಾಬಾ ಅದರದ್ದು ಬಾಬಾ ನೋಡ್ತಾರೆ. ಅದಕ್ಕೆ ಬೋಜೆಲ್ಲ ಬಾಬಾಗೆ ಕೊಡ್ರಿ, ಹಗುರಾಗ್ರಿ, ಅವಾಗ ನೀವು ನಿಶ್ಚಿಂತರಾಗಿರ್ತೀರಿ. ಹರ್ ಕಾರ್ಯ ಎಕ್ಯುರೇಟ್ ಹೋಗ ಭಗವಾನು ವಾಚ್ ಅಂಡರ್ ಲೈನ್. ಹಿಂಗೆ ಅಂದ್ಕೊಂಡ ತಕ್ಷಣ ಆಗಿಬಿಡ್ತದೇನು, ಹೋಗಿಬಿಡ್ತದೇನು, ಎಲ್ಲ ನೀಗಿಬಿಡ್ತದೇನು, ಬಾಬಾ ಬಂದೇನು ರೊಟ್ಟಿ ಮಾಡಿಕೊಡ್ತಾರೆ ಏನು ಅಂತ ಅನ್ಕೋತೀರಿ. ಬಾಬಾ ರೊಟ್ಟಿನೂ ಮಾಡಿಕೊಡ್ತಾರೆ, ಬಾಬಾ ಎಲ್ಲ ಕಾರ್ಯಗಳನ್ನು ಮಾಡಿ ನೀಗಿಸ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾವಾಗ ನೀವು ನಿಮ್ಮ ಜೀವನವನ್ನೇ ಬಾಬಾಗೆ ಅರ್ಪಣೆ ಮಾಡ್ತೀರಿ, ಆ ಜೀವನ ಹೆಂಗೆ ನಡೆದ್ರೂ ಇದು ಬಾಬನ ಜೀವನ, ಬಾಬಾ ನಡೆಸ್ತಿದ್ದಾರಂತ ಯಾವಾಗ ತಿಳ್ಕೊತೀರಿ, ಸೊ ನಿಶ್ಚಿಂತಿರ್ತೀರಿ. ಸೆಕೆಂಡ್ ಪಾಯಿಂಟ್ ಬಹಳ ಮಹತ್ವದಿದೆ, ಹರ್ ಕಾರ್ಯ ಎಕ್ಯುರೇಟ್ ಹೋಗ, ಅದ್ಭುತ, ಅಂಡರ್ಲೈನ್.
ನಿಮ್ಮ ಪ್ರತಿ ಕಾರ್ಯ ಎಕ್ಯುರೇಟ್ ಆಗ್ತದೆ. ಯಾಕೆ ಜೀವನ ಭಗವಂತ ಕೊಟ್ಟ ಮೇಲೆ ಜೀವನ ಏನೋ ಗೊತ್ತಿರಲಾರ್ದಂಥ ಹುಡುಗನ ಜೊತೆಗೂ ಹುಡುಗನಿಗೂ ಕೂಡ ತನ್ನ ಮಗಳನ್ನು ಕೊಡ್ತಾರೆ. ಎಲ್ಲೋ ಇರುವಂಥವ್ರನ್ನ ಮೂರನೆಯ ವ್ಯಕ್ತಿ ಹೇಳಿದ ವಿಶ್ವಾಸದ ಮೇಲೆ, ಇಲ್ಲ ಹುಡುಗ ಚಲೋ ಅದಾನ, ಮುಂಬೈದಾಗ ಇರ್ತಾರ, ಪೂನಾದಾಗ ಇರ್ತಾರ, ಬೆಂಗಳೂರೊಳಗೆ ಇರ್ತಾರ, ಅಂಥ ಪ್ರೀತಿಯ ಮಗಳನ್ನು ಕೊಟ್ಬಿಡ್ತಾರೆ ಅಷ್ಟು ವಿಶ್ವಾಸದಿಂದ. ಆದರೂ ನಿಶ್ಚಿಂತಿರ್ತಾರ, ಇಲ್ಲ ಹುಡುಗ ನೋಡ್ಕೋತಾನೆ ತಗೋ ಅಂತ. ಅರೆ ಇಲ್ಲಿ ನಮ್ಮ ಜೀವನ ಯಾರಿಗೆ ಅರ್ಪಣೆ ಮಾಡಬೇಕಾಗಿದೆ? ಭಗವಂತನಿಗೆ. ಯಾರು ಭಗವಂತನಿಗೆ ಅರ್ಪಣೆ ಮಾಡ್ತಾರೋ ಅವ್ರು ಹಗುರಿ ಇರ್ತಾರ, ಅವ್ರು ಸದಾ ನಿಶ್ಚಿಂತಿರ್ತಾರ, ಅವ್ರ ಪ್ರತಿ ಕಾರ್ಯ ಎಕ್ಯುರೇಟ್ ಆಗಿಯೇ ನಡೀತದೆ. ಯಾಕಂದರೆ ರೋಲ್ ಎಲ್ಲಿವರೆಗೆ ಇದೆ ಅಲ್ಲಿವರೆಗೆ ಕೆಲಸ ಪಾತ್ರದ ಮೂಲಕ ಆಗ್ತದೆ, ಆದರೆ ಬಹಳ ಎಕ್ಯುರೇಟ್ ಅಂತ ಹೇಳ್ತಾರೆ ಬಾಬಾ. ಓಂ ಶಾಂತಿ. ಇಂದಿನ ಅವ್ಯಕ್ತ ಮುರಳಿಯ ಮುಖ್ಯ ಸಾರ: ಪರಮಾತ್ಮನ ಸಂಗದ ರಂಗದ ಅನುಭವ ಮಾಡುವುದು, ತಮ್ಮನ್ನು ಈ ಶರೀರದ, ಈ ಪ್ರಪಂಚದ ಎಲ್ಲ ಚಿತ್ರಗಳಿಂದ, ಅನುಭವಗಳಿಂದ ಭಿನ್ನ ಮಾಡಿಕೊಡ್ರಿ. ತಮ್ಮ ಮೂಲ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತ ಆಗಿ ಪರಮಾತ್ಮ ತಂದೆ ಯಾರು ಸರ್ವೋಚ್ಚ ಶಕ್ತಿ ಇದ್ದಾರೆ, ಸರ್ವಪರೆಯಾಗಿದ್ದಾರೆ, ಸತೋ ಪ್ರಧಾನಿದ್ದಾರೆ, ಸರ್ವಗುಣಗಳ ಭಂಡಾರ ದಾತ ಆಗಿದ್ದಾರೆ, ಅವರ ಸಂಘದಲ್ಲಿ, ಅವರ ಒಂದು ಗರ್ಭದಲ್ಲಿ ಕಂಬೈನ್ಡ್ ಸ್ವರೂಪ ಆಗಿ ಅನುಭವ ಮಾಡಿರಿ. ಪರಮಾತ್ಮ ನನ್ನ ಸತ್ಯಪಿತ, ಪಿತಾನ ಸರ್ವಗುಣಗಳು ನನ್ನ ಗುಣಗಳು. ಯಾಕೆ ಅಂದರೆ ಜೈಸೆ ಬಾಪ್ ವೈಸೆ ಬಚ್ಚೆ. ನಿರಾಕಾರ ಬಾಬಾ ಹೇಗಿದ್ದಾರೋ ನಾನು ನಿರಾಕಾರ ಆತ್ಮ ಹಾಗೇ ಇರುವೆ. ನಾನೀಗ ಭಲೇ ಸಾಕಾರ ಜಗತ್ತಿನ ಪಾತ್ರದಲ್ಲಿ ಅಭಿನಯ ಮಾಡ್ತಿದ್ರೂ ಸಹ ನನಗೀಗ ಅನುಭವ ಆಗ್ತಾ ಇದೆ, ನಾನು ಪರಮಾತ್ಮನ ಸಂಗದಿಂದ ಆ ರಂಗಿನಲ್ಲಿ, ಆ ಬಣ್ಣದಲ್ಲಿ ಸಂಪೂರ್ಣ ಮುಳುಗಿ ಹೋಗಿದ್ದೇನೆ. ಶಾಂತಿಯ, ಪವಿತ್ರತೆಯ ಬಣ್ಣ, ಸತ್ಯ ಪ್ರೇಮ ಹಾಗೂ ಖುಷಿಯ ಬಣ್ಣ, ಈ ಬಣ್ಣದಿಂದ ಭರ್ಪೂರಾಗಿ ನನ್ನ ಮೂಲ ಸತ್ಯದ ಅನುಭವ ಮಾಡ್ತಾ ಇದ್ದೀನಿ. ಓಂ ಶಾಂತಿ.